ಅಮ್ಮಂದು ಯಾವಾಗಲೂ ಗಿಡ್ಡ ಕೂದಲಿರುತ್ತೆ. ಫಂಕ್ಷನ್ ಬಂದಿದ ತಕ್ಷಣ ಕೂದಲು ಉದ್ದಾಗ್ಬಿಡುತ್ತಪ್ಪ, ಅದೇನು ಗೊತ್ತಿಲ್ಲ ಏನು ಮಾಡ್ತಾರೋ ಅಂತ ಇರೋದು. ಇದು ಅಖಿಲ ಅಂತ ಹೇಳ್ಬಿಟ್ಟು ನಮ್ಮ ಮಾವನ ಮಗಳು. ಸೇಮ್ ನಮ್ಮ ಅಮ್ಮನ ಥರನೇ ಇರೋದು. ಒಂದೇ ಥರ ಅಂದರೆ ಹುಡುಗಿರೇ ಬೇರೆ ಇರ್ತಾರೆ, ಸ್ವಲ್ಪ ವಯಸ್ಸಾದರೆ ಸ್ವಲ್ಪ ಬೇರೆ ಇರ್ತಾರೆ. ನನ್ನ ಮಗ ಮದುವೆ ಮಾಡಿಸಿ ಸುಸ್ತಾಗಿ ಎಲ್ಲಿ ಬಿದ್ದೋಗಿದ್ದನ್ನು ನೋಡಿ. ಎಲ್ರಿಗೂ ನಮಸ್ಕಾರ. ಇವಾಗ ಸಂಜೆ ಅರಿಶಿನ ಶಾಸ್ತ್ರ ಆಯಿತು ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಂದು ಜ್ಯುವೆಲ್ಸ್ದು ಕಲೆಕ್ಷನ್ ತೋರಿಸ್ತೀನಿ ಕೆಲವೊಂದನ್ನು ಅಂತ ಹೇಳಿಬಿಟ್ಟು. ಇದು ನನ್ನ ಮದುವೆ ಟೈಮಲ್ಲಿ ಮಾಡಿಸ್ಕೊಟ್ಟಿದ್ದು ನಮ್ಮ ಡ್ಯಾಡಿಯವರು. ಇದು ಆ್ಯಕ್ಚುಲಿ ನನ್ನ ಮಗಳಿಗೆ ಅಂತ ಮಾಡಿಸಿದ್ದೆ. ಇದು ನನ್ನ ಮಗಳದು. ಅವಳಿಗೆ ಕೂದಲಿಲ್ವಲ್ಲ, ಸ್ವಲ್ಪ ಗೋಲ್ಡೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರು ಮಾಡಿಸ್ಕೊಟ್ಟಿದ್ದೆ. ಇದು ಕೈಗೆ ಹಾಕೋ ಅಂಥದ್ದು, ಫಿಂಗರ್ಸಿಗೆ ಇದ್ರ ಮೇಲೆ ಇಲ್ಲಿಗೆ ಹಾಕೊಳ್ಳೋ ಅಂಥದ್ದು. ಇದು ಮರಿ ಕೊಟ್ಟರು ಸರ. ಇದು ತುಂಬ ಜನ ಕೇಳ್ತಿದ್ರು ಪೆಂಡೆಂಟ್ ತೋರಿಸಿ ಅಂತ ಹೇಳಿ. ಇದೊಂದು 3 ಗ್ರಾಮ್ ಇದೆ ಅಷ್ಟೇ, ತುಂಬ ದೊಡ್ಡದಿಲ್ಲ. ಮತ್ತು ಪ್ಲೈನ್ ಇದೆ. ಡಿಸೈನ್ ಬಂದರೆ ಅಷ್ಟು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಪ್ಲೈನಾಗಿರಲಿ ಅಂತ ಹೇಳಿ ಪ್ಲೈನಾಗಿ ಮಾಡಿಸ್ಕೊಂಡಿದ್ದೀನಿ. ನಾನು ಮಾಡಿಸಿದ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ದಿದ್ದಂಥದ್ದು, ನಿಮ್ಮ ಕೈಯಲ್ಲಿ ಹಾಕಿರೋ ಬ್ರಾಸ್ಲೆಟ್ದು ಡಿಸೈನ್ ತೋರಿಸಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಹೇಳ್ಬಿಟ್ಟು. ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದು ಇದು. ನಾನು ತಗೊಂಡಾಗ 850 ರೂಪಾಯಿ. ಈ ಉಂಗುರ 650 1.5 ವರ್ಷದ ಹಿಂದೆ. ಇದನ್ನ ಆ್ಯಕ್ಚುಲಿ ಮಕ್ಕಳಿಗೆ ಈಗ 2 ಕಾಲಿಗೆ ಹಾಕ್ತಾರೆ, ಹೆಣ್ಮಕ್ಳಿಗೆ ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಕೈದು ಇದು ಈ ಥರ ಬರುತ್ತೆ. ಜುವೆಲ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ನೈಲ್ ಪಾಲಿಶ್ ಎಲ್ಲ ನಾನು ಹಾಕ್ಕೊಂಡು ಅಮ್ಮಗೆ ಹಾಕೊಡ್ತಾ ಇದ್ದೆ. ಅಷ್ಟರಲ್ಲಿ ಹಾಸನಿಂದ ಅಕ್ಕ ಮಕ್ಕಳು ಎಲ್ಲ ಬಂದಿದ್ದಾರೆ. ನನ್ನ ಮಗ ಮಲಗಿದ್ದವ್ರನ್ನ ನೋಡಿ ಇವಾಗ ಶಾಕು, ಖುಷಿ ಅದಕ್ಕೆ. ಜ್ಯುವೆಲ್ಸ್ ಅದು ಹಾಕ್ಕೊಳ್ತೀನಿ ಇದು ಹಾಕ್ಕೊಳ್ತೀನಿ ಅಂತ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಲಾಸ್ಟಿಗೆ ಡ್ರೆಸ್ ಹಾಕೊಂಡ್ಮೇಲೆ ಗೊತ್ತಾಯ್ತು ಇದು ಫುಲ್ ನೆಕ್ ಅಂತ ಹೇಳ್ಬಿಟ್ಟು. ಇನ್ನು ಚೈನ್ ಹಾಕೊಂಡ್ರು ವೇಸ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು ಬರೀ ಇಯರಿಂಗ್ ಒಂದು ಹಾಕ್ಕೊಂಡು ಬಂದಿದ್ದೀವಿ. ನನ್ನ ಮಗಳಿಗೂ ಕೂಡ ಸ್ಕೂಲ್ ಇತ್ತು. ಸ್ಕೂಲೆಲ್ಲ ಮುಗಿಸ್ಕೊಂಡು ಅವಳಿಗೂ ಮತ್ತು ನಮ್ಮ ಚಿಕ್ಕವಂಗೆ ಒಂದೇ ಥರದ ಫ್ರಾಕ್ ಹೊಲಿಸಿದ್ದು, ಅವ್ರಿಗೂ ಅದನ್ನು ಹಾಕಿಸ್ಕೊಂಡು ಬಂದಿದ್ದೆ. ಇನ್ನೇ ನಮ್ಮಮ್ಮ ನನ್ನ ಮಗನ ಇಟ್ಕೊಂಡು ಪಾಪ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಇವರಿಬ್ಬರದ್ದು ಆ್ಯಕ್ಚುಲಿ ಸ್ಯಾರಿ ತೊಗೊಂಡು ಅದೇ ಔಟ್ಲುಕ್ಕಲ್ಲೇ ಸ್ಟಿಚ್ ಮಾಡಿಸಿದ್ದು. ಒಂದೇ ದಿನಕ್ಕೆ ಪಾಪ ನಮಗೆ ಆಗೋತ್ತಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ನಮ್ಮದು ಜಾವೆ ಅಲಂಕಾರ ಸ್ಯಾರಿನೇ, ಬಟ್ ಅದೆಲ್ಲ ವಿಡಿಯೋ ಮಾಡಿರಲಿಲ್ಲ. ಸ್ವಲ್ಪ ಅಕ್ಕನೂ ಕೂಡ ಬ್ಯುಸಿ ಆಗಿದ್ದಾಳೆ, ನಾನು ಕೂಡ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಇವಾಗ ಅದೆಲ್ಲ ಮುಗಿಸ್ಕೊಂಡು ಇವಾಗ ಬಂದು ಗಂಗೆ ಪೂಜೆ ಅಂತ ಮಾಡ್ತಾರಲ್ಲ, ಗಂಗೆ ಪೂಜೆ ಎಲ್ಲ ಮಾಡಿಕೊಂಡು ಬಂದು ಇವಾಗ ಇಲ್ಲಿ ಭತ್ತ ಕುಟ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಇದಾದಮೇಲೆ ಹಸೆ ಬರೆಯೋದು. ನನ್ನ ಮಗ ನೋಡಿ ಅವನಿಗೂ ಯೆಲ್ಲೋ ಕಲರ್ ಶರ್ಟ್ ಇತ್ತು ಅಂತ ಹೇಳ್ಬಿಟ್ಟು ಹಾಕೊಂಡು ಬಂದಿದ್ದಾನೆ. ನನ್ನ ಮಗಂದು ಏನು ಪಾಪ ಕಿತಾಪತ್ತಿಲ್ಲ, ಸುಮ್ಮನೆ ಓಡಾಡೋದು ಅಷ್ಟೇ. ಇಲ್ಲಿ ಹಸೆ ಬರೀ ನನಗೆ ಸ್ವಲ್ಪ ರಂಗೋಲಿ ಬಿಡೋದು ಈ ಥರದ್ದೆಲ್ಲ ಮಾಡೋದು ತುಂಬಾ ಇಷ್ಟ. ಅಂದಿದ ತಕ್ಷಣ ಅದರಲ್ಲಿ ಎಲ್ಲ ಚೆನ್ನಾಗಿ ಗೊತ್ತು ಅಂತ ಅಲ್ಲ, ಮಾಡೋ ಕೆಲಸ ಇಷ್ಟ. ಈಗ ಕಲ್ತ್ಕೊಳ್ತಾ ಇದ್ವಿ. ಅಂದರೆ ಈ ಮದುವೆಲಿ ಮಾಡೋದ್ರೊಳಗೆ ನೆಕ್ಸ್ಟ್ ಮದುವೆ ಹೊತ್ತಿಗೆ ಮರ್ತೇ ಹೋಗಿರುತ್ತೆ. ಅಲ್ಲಿ ಚಂದ್ರ ಬಿಡಿಸ್ಬೇಕು, ಸೂರ್ಯ ಬಿಡಿಸ್ಬೇಕು, ಮತ್ತು ಈ ಥರ ಎಲ್ಲ ದೊಡ್ಡವ್ರು ಹಿರಿಯರು ಏನು ಹೇಳ್ತಾರೆ ಆ ಥರ ಮಾಡ್ಕೊಂಡು ಬರಬೇಕಲ್ವಾ. ಸೊ ಅವ್ರು ಹೆಂಗೆ ಹೇಳ್ತಿದ್ರು ಅದಕ್ಕೆ ಕಲರ್ಗೆ ಏನಿತ್ತು ಅದನ್ನು ಬಿಡ್ತಾ ಇದ್ದೆ. ಕೊನೆಗೆ ಯಾವ ಥರ ಬಂತು ಅನ್ನೋದು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತುಬಿಟ್ಟೆ. ಹಾಗೆ ನನ್ನ ಮಗನಿಗೆ ಕರೆಕ್ಟ್ ಟೈಮ್ ಸರಿಯಾಗಿ ಊಟ ತಿಂಡಿ ಹಾಲು ಜ್ಯೂಸು ನೀರು ಮಜ್ಜಿಗೆ ಎಲ್ಲ ಆಗಿಬಿಡ್ಬೇಕು. ಅವನಿಗೆ ಹೊಟ್ಟೆ ಎಸಿತೈತೆ ಅಂತ ಸ್ವಲ್ಪ ಕಿರಿಕ್ ಮಾಡ್ತಿದ್ದ. ಹಾಗಾಗಿ ಅಡುಗೆ ಆಗಿದೆಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಬಜ್ಜಿ ಬಿಡ್ತಾಯಿದ್ರು, ಕಾಫಿ ಎಲ್ಲ ಮಾಡಿದ್ರು. ಕಾಫಿ ಕೊಟ್ಕೊಂಡು ಬಜ್ಜಿ ತಿನ್ಕೊಂಡು ಅವನಿಗೊಂದೆರಡು ಬಜ್ಜಿ ಕೊಡಿಸ್ಕೊಂಡು ಬಂದಿದ್ದೆ. ಅಷ್ಟರಲ್ಲಿ ಇಲ್ಲಿ ಎಲ್ಲ ರೆಡಿ ಮಾಡಿದ್ರು. ನೋಡಿ ಹಸೆ ಈ ಥರ ಬಂದಿದೆ ಬಿಟ್ಟಿರೋದು. ಇದು ಅಖಿಲ ಅಂತ ಹೇಳ್ಬಿಟ್ಟು ನಮ್ಮ ಮಾವನ ಮಗಳು. ಸೇಮ್ ನಮ್ಮ ಅಮ್ಮನ ಥರನೇ ಇರೋದು, ಅದೇ ಫೇಸ್ ನೋಡಿ. ಅವಳು ನಮ್ಮಮ್ಮ ಒಂದೇ ಥರ ಇರೋದು. ಒಂದೇ ಥರ ಅಂದರೆ ಹುಡುಗಿರೇ ಬೇರೆ ಇರ್ತಾರೆ, ಸ್ವಲ್ಪ ವಯಸ್ಸಾದರೆ ಸ್ವಲ್ಪ ಬೇರೆ ಇರ್ತಾರೆ. ಅಂದರೆ ನಮ್ಮಮ್ಮ ಹುಡುಗಿ ಇದ್ದಾಗ ಅದೇ ಥರ ಸ್ವಲ್ಪ ಇದ್ದಿದ್ದು. ಅಂದರೆ ಹೆಣ್ಮಕ್ಳು ಅಪ್ಪನ ಸೈಡು ಬರ್ತಾರಂತೆ ಅತ್ತೆರಂಗೆ. ಸೊ ಹಾಗಾಗಿ ಸ್ವಲ್ಪ ನಮ್ಮಮ್ಮನ ಥರನೇ ಕಾಣಿಸ್ತಾ ಉಂಟು. ಊಟ ಎಲ್ಲ ಮುಗಿಸ್ಕೊಂಡು ಪಲಾವ್ ಇತ್ತು. ನನಗೆ ಇಷ್ಟವಾದದ್ದು, ನಾನು ಹೋದ ಕಡೆ ಪಲಾವ್ ಬಳೆ ಶಾಸ್ತ್ರ ಎಲ್ಲ ಆಯಿತು. ಆ ಟೈಮಲ್ಲಿ ನನ್ನ ಮಗನ ಕರ್ಕೊಂಡು ಸ್ನ್ಯಾಕ್ಸ್ ತಿನ್ಸಕ್ಕೆ ಹೋಗ್ಬಿಟ್ಟಿದ್ದೆ. ಅವ್ನು ಕಿರಿಕ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಅರಿಶಿನ ಶಾಸ್ತ್ರಕ್ಕೆ ಅಮ್ಮ ಅವರೆಲ್ಲ ರೆಡಿ ಆಗಿದ್ದಾರೆ. ಅಮ್ಮನೂ ಸ್ಯಾರಿ ಎಲ್ಲ ಚೇಂಜ್ ಮಾಡಿದ್ದಾರೆ. ನೋಡಿ ನಮ್ಮ ಅಮ್ಮಂದು ಯಾವಾಗಲೂ ಗಿಡ್ಡ ಕೂದಲಿರುತ್ತೆ. ಫಂಕ್ಷನ್ ಬಂದಿದ ತಕ್ಷಣ ಕೂದಲು ಉದ್ದಾಗ್ಬಿಡುತ್ತಪ್ಪ, ಅದೇನು ಗೊತ್ತಿಲ್ಲ ಏನು ಮಾಡ್ತಾರೋ ಅಂತ. ಚಾವಳಿ ಹಾಕ್ಕೊಂಡು ರೆಡಿ ಆಗಿದ್ದಾರೆ. ಫಂಕ್ಷನ್ಸ್ ಅಂತ ಬಂದರೆ ಅಮ್ಮ ಚೌಲಿ ಹಾಕೊಳ್ಳೋಕೆ ಒಂದಕ್ಕೆ ತುಂಬ ಇಷ್ಟಪಡೋದು. ಇನ್ನೇನು ಸೀರೆ ಜ್ಯುವೆಲ್ಸು ಮೇಕಪ್ ಅದಕ್ಕೆಲ್ಲ ಇಷ್ಟಪಡಲ್ಲ, ಅದೇನೋ ಗೊತ್ತಿಲ್ಲ. ಮುಂಚೆಯಿಂದನೂ ಅಷ್ಟೇ ನಂಗೆ ಪುಟ್ಟು ಚೋಲಿಬೇಕು ಅಂತ ಅಂದ್ಕೊಂಡೆ ಓಡಾಡ್ತಾ ಇರ್ತಾರೆ. ಹಾಗೆ ಬಳೆಶಾಸ್ತ್ರ ಎಲ್ಲ ಆಯಿತು, ಅರಿಶಿನ ಶಾಸ್ತ್ರ ಎಲ್ಲ ಆಯಿತು. ಹಸೆ ಎಲ್ಲ ಮಾಡಿ ಇನ್ನು ನನ್ನ ಮಗ ಮಲಗ್ತೀನಿ ಅಂತ ಹಿಂಸೆ ಕೊಡ್ತಾಯಿದ್ದೆ. ಸ್ವಲ್ಪ ಮಲಗಿಸ್ತಾನೆ ಅಂತ ಹೇಳಿ ಮಲಗಿಸ್ತಾ ಇದ್ದೆ. ಹಾಡು ಹೇಳ್ಕೊಂಡು ಅವ್ನು ಆ ಸೌಂಡಿಗೆ ನನ್ನ ಹಾಡೆಲ್ಲಿ ಕೇಳಿಸುತ್ತೆ. ಅವ್ನು ಮಲಗಂಗೆ ಇಲ್ಲ, ಹಾಗೆ ಒದ್ದಾಡ್ತಾ ಇದೆ ಪಾಪ. ಓಡಾಟ ಬರೀ ಓಡಾಟ. ಇನ್ನೇನೋ ಒಂದು ಪಾಪ ನನ್ನ ಮಗನ ಹಿಂಸೆ ಇಲ್ಲ, ಬರೀ ಹತ್ತೋದು ಇಳಿಯೋದು ಓಡಾಡೋದು ಇದೇ ಕೆಲಸ. ನನ್ನ ಮಗನ ಮಲಗಿಸ್ತಾನೆ ಇದ್ದೆ, ಅವ್ನು ಯಾಕೋ ಮಲಗ್ತಾನೆ ಇರಲಿಲ್ಲ. ಲಾಸ್ಟಿಗೆ ಇಲ್ಲಿ ಎಲ್ಲರೂ ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿ ನಮ್ಮ ಅಖಿಲನ ಫ್ರೆಂಡ್ಸ್ ನಾವುಗಳು ಎಲ್ಲ ಬಂದಿದ್ದೀವಿ. ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ರೀಚ್ ಆಗಿದ್ದು ಮಧ್ಯರಾತ್ರಿ 12:30 1 ಗಂಟೆ ಆಗಿತ್ತು. ಮತ್ತು ನಾವು ಮಲಗೋದ್ರೊಳಗೆ 2 ಗಂಟೆ ಆಯಿತು. ಮತ್ತು ನೆಕ್ಸ್ಟ್ ಡೇ ಮದುವೆ ಇರೋದ್ರಿಂದ ಬೇಗ ಎದ್ದೇಳಬೇಕಾಯ್ತಲ್ಲ, ಆದರೂ ಕೂಡ ಸ್ವಲ್ಪ ಲೇಟ್ ಆಯಿತು. ನಾನು ಎದ್ದೇಳೋದ್ರೊಳಗೆ ನಮ್ಮ ಮೇಕಪ್ ಕೇಳಿದ್ದೆ ನಮ್ಮ ಮೀನಕ್ಕ ಅವ್ರಿಗೆ. ಅವ್ರು ಬಂದೇ ಆಗೋಗ್ಬಿಟ್ಟಿತ್ತು ಪಾಪ. ಅಲ್ಲಿ ಅಷ್ಟು ದೂರದಿಂದ ಆನೆ ಕಟ್ಟ ಇದ್ರೂ ಕೊಡ್ಲಿಪೇಟೆಯಿಂದ
5:45ಗೆ ಬಂದುಬಿಟ್ಟಿದ್ದಾರೆ. 5:45 6 ಗಂಟೆಗೆ ಬಂದಿದ್ದಾರೆ. ಅವ್ರು ಬಂದ ಮೇಲೆ ಅವ್ರು ಫೋನ್ ಮಾಡಿ ಎದ್ದೇಳಿಸಿದ್ರು. ಆ ನಂತರ ನಾನು ಹೋಗಿ ಗೇಟ್ ತೆಗೆದು ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ಬಂದು ಇವಾಗ ಬಿಸಿನೀರು ಮಾಡ್ಕೊಂಡು ಕುಡಿದು ಇವಾಗ ರೆಡಿ ಆಗ್ತಾ ಇದ್ದೀನಿ ಮೇಕಪ್ಗೆ. ವಾಯ್ಸ್ ಕಟ್ಬಿಟ್ಟಿದ್ದೆ, ನನಗೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಒಳ್ಳೊಳ್ಳೆ ಪ್ರಾಡಕ್ಟ್ ಹಾಕಿನೇ ಮೇಕಪ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಸೆಕೆಂಡ್ ಟೈಮ್ ಇದು ಹಿಂಗೆ ಬರ್ಬೇಕು, ಅದು ಮಿಕ್ಸ್ ಮಾಡೋದು ಈ ಸರಿ ಬೇಡ ಅಂತ ಬೆಟ್ಟಿಂದ ಇನ್ನು ಕೆಳಗೆ ಇಳಿದಿಲ್ಲ, ಅಷ್ಟೊಳಗೆ ಪೇಂಟಿಂಗ್ ಸ್ಟಾರ್ಟು. ಚೆನ್ನಾಗಿದೆ. ಮೇಕಪ್ ಅಡ್ಜಸ್ಟ್ ಆಗೋಕ್ಕೆ ನಮಗೆ 1.5 ಅಥವಾ 2 hours ಬೇಕಾಗುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅದು ಗಾಡಿ ಅನ್ನಿಸ್ದಾಗ ಹಂಗೆ ಕಾಣಿಸೋದು, ಆ ನಂತರ ಸರಿ ಹೋಗುತ್ತೆ. ನಾವು ಮದುವೆಗೆಲ್ಲ ರೆಡಿಯಾಗಿ ಹೋಗೋದ್ರೊಳಗೆ ನೋಡಿ ಫೈನಲಿ ನಮ್ಮ 3 ಜನದ ಈ ಥರ ರೆಡಿ ಆಯಿತು. ನಮ್ಮ ಅಮ್ಮಂಗೆ ಚೌಲಿ ಇರಲೇಬೇಕು, ಹಾಗಾಗಿ ಅಮ್ಮ ಚೌಲಿ ಒಂದು ಹಾಕಿಸ್ಕೊಂಡ್ರು. ನಂದು ಇದು ಮೈಸೂರು ಸಿಲ್ಕ್ ಸ್ಯಾರಿ ನಾನು ತೊಗೊಂಡಿದ್ದು 4 years ಆಯಿತು. ಸ್ಟಿಚ್ ಮಾಡಿಸಿ ಬ್ಲೌಸು 2 years ಏನೋ 3 years ಆಗಿತ್ತು, ಆವಾಗಲೇ ತೊಗೊಂಡಿದ್ದು. ಫುಲ್ ನೆಕ್ ಆಗಿರೋದ್ರಿಂದ ಜ್ಯುವೆಲ್ಸ್ ಚೈನ್ ಏನು ಹಾಕಿದ್ರು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇರಲಿ ಅಂತ ಹೇಳಿ ಇವತ್ತು ಮದುವೆ ಅಲ್ವಾ, ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳಿ ಹಾಕೊಂಡಿದ್ದೀನಿ. ಇನ್ನು ಸೊಂಟದ ಪಟ್ಟಿ ಒಂದು ಹಾಕೋಬೇಕು. ಇಲ್ಲಿ ನಮ್ಮ ಪಪ್ಪ ನನ್ನ ಮಗ ನೋಡಿ ರೆಡಿಯಾಗಿದ್ದಾರೆ. ನನ್ನ ಮಗ ಹೇಗೆ ಕಾಣಿಸ್ತಾ ಇದ್ದಾನೆ, ಅವನ್ನ ರೆಡಿ ಮಾಡಿ ನಮ್ಮ ಪಪ್ಪನ ಜೊತೆ ಬಿಟ್ಬಿಟ್ಟಿದ್ದೆ, ಸ್ವಲ್ಪ ನಮ್ಮ ಪಪ್ಪನ ಜೊತೆ ಫ್ರೀಯಾಗಿರ್ತಾನೆ ಅಂತ. ಅವ್ನು ನೋಡಿದರೆ ಬನ್ನಿ ಹೋಗೋಣ ಕಾರಲ್ಲಿ ರೆಡಿಯಾಗಿದೆಯಲ್ಲ ಅಂತ ಹಿಂಸೆ ಕೊಡ್ತಾ ಇದ್ದಾನೆ. ಸೊಂಟದ ಪಟ್ಟಿ ಎಲ್ಲ ಹಾಕ್ಕೊಂಡು ರೆಡಿ ಆಯಿತು. ಸೊಂಟದ ಪಟ್ಟಿ ಹಾಕಿದ ಮೇಲೆ ಅದ್ರ ಲುಕ್ಕೇ ಚೇಂಜ್ ಆಗುತ್ತೆ, ರೇಷ್ಮೆ ಸೀರೆಗಳಿಗೆ ಚೆಂದ. ಹಾಗೆ ಇದು ನನಗೆ ಇಷ್ಟವಾದ ಬ್ಯಾಂಗಲ್. ಮತ್ತು ನೋಡಿ ಈ ಫಿಂಗರಿಂಗ್ ಒಂದು ಹಾಕಿದ್ರೆ ಸಾಕು, ಇದೇ ರೇಷ್ಮೆ ಸೀರೆಗೆ ಅಂತಲೇ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ನಾವು ಹೋಗೋದ್ರೊಳಗೆ ನಾವೇ ಲಾಸ್ಟ್ ಕೈ ನೀರು ಬಿಟ್ಟಿದ್ದು, ಇನ್ನೇನು ಎದ್ದೇಳ್ಸ ಅಂತ ಟೈಮು ಹೋಗಿದ ತಕ್ಷಣ ಅದು ಒಂದು ಸಿಕ್ತು. ಕೈ ನೀರು ಬಿಟ್ಬಿಟ್ಟು ನಾನು ಪಪ್ಪ ಅಕ್ಕ ಎಲ್ಲರೂ ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ನವಜೋಡಿಗಳು, ಎಲ್ಲರೂ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು. ಹಾಗೆ ಇನ್ನು ನನ್ನ ಮಗ ನೋಡಿ ಎಲ್ಲೋ ಕೂತ್ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಸದ್ಯ ಅದರೊಳಗೆ ಇರೋತ್ತಿಗೆ ಒಂದು 1/2-3/4 ಗಂಟೆ ಇತ್ತು. ಇದು ನಮ್ಮ JP ಮಮ್ಮ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಚಿಕ್ಕಮ್ಮನ ಮಗ. ನಮ್ಮಮ್ಮ ವೇರ್ ಮಾಡಿರೋ ಸ್ಯಾರಿ ನಮ್ಮ ಜಾವ್ಯ ಅಲಂಕಾರ್ ಸ್ಯಾರಿನೇ. ಫಸ್ಟ್ ಟೈಮ್ ತರಿಸಿದಾಗ ಈ ಕಲರ್ ಚೆನ್ನಾಗಿದೆ ಅಂತ ಅಮ್ಮ ಎತ್ತಿಟ್ಕೊಂಡಿದ್ರು. ಇವಾಗ ಅದು ಸಿಗಲ್ಲ, ಸದ್ಯಕ್ಕೆ ತರಿಸ್ಕೊಡೋಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದು ಯಾವುದನ್ನು ಆರ್ಡ್ರ್ ತೊಗೊಳ್ತಾ ಇಲ್ಲ. ಇನ್ನು ನಮ್ಮ ಪಪ್ಪನೂ ಕೂಡ ನೋಡಿ ಯಾವ ಥರ ರೆಡಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಜನ ಹೇಳ್ತೀರಾ ನಿಮ್ಮ ಮಗ ಸೇಮ್ ನಿಮ್ಮ ಅಪ್ಪನಂಗೆ ಇರೋದು ಅಂತ ಹೇಳ್ಬಿಟ್ಟು. ಅವನ್ನ ನೋಡಿದ್ರೆ ಒಂದೊಂದ್ಸರಿ ಸತೀಶ್ ನೋಡ್ದಂಗೆ ಹೋಗುತ್ತೆ, ನಮ್ಮ ಡ್ಯಾಡಿನೂ ನೋಡ್ದಂಗೆ ಆಗುತ್ತೆ. ನಮ್ಮ ಚುಪ್ಪಿ ಬಿಸಿಲಲ್ಲಿ ಕುಂತು ಕಪ್ಪಗೆ ಸಣ್ಣಕ್ಕೆ ಆಗೋಗ್ಬಿಟ್ಟಿದ್ದಾನೆ. ಅದರಲ್ಲಿ ಬೇರೆ ಅವನಿಗೆ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದೆಲ್ಲ ಇಷ್ಟ ಇಲ್ಲ, ಅವನು ತೆಗೆಕೊಡಲ್ಲ ನಮಗೆ. ಅದಕ್ಕೆ ಬೈಕೊಂಡು ಜೋರು ಮಾಡಿಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಇನ್ನು ನಮ್ಮ ಅತ್ತೆ ಮಕ್ಕಳು ದೊಡ್ಡಮ್ಮನ ಮಕ್ಕಳು ಎಲ್ಲ ಬಂದರು ಎಷ್ಟು ಚೆನ್ನಾಗಿ ಖುಷಿಯಾಗಿ ಮಾತಾಡ್ಕೊಂಡಿರ್ತಾರೆ ಗೊತ್ತಾ. ನನಗೆ ನಮ್ಮ ರೂಪಕಯ್ಯ ಅಂದರೆ ತುಂಬಾ ಇಷ್ಟ. ಅವ್ರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ, ಹಾಗೆ ಅವ್ರ ಮಾತಿನ ಶೈಲಿ ಚೆಂದ, ನಗು ಚೆಂದ, ಹಾಡು ಚೆನ್ನಾಗಿ ಹೇಳ್ತಾರೆ. ಏನು ಫೋಟೋ ತೆಕ್ಕೊತಿದ್ದೀಯ ಅಂದರು, ಇಲ್ಲ ವೀಡಿಯೋ ಮಾಡ್ಕೊತಿದ್ದೀನಿ ಅಂದೆ. ತಡಿ ಮತ್ತು ಚೆನ್ನಾಗಿ ತಕ್ಕ ಅಂತ ಹೇಳಿ ನಮ್ಮ ಸರಿತಕ್ಕ ಜೋರು ಮಾಡ್ತಾಯಿದ್ರು. ನಮ್ಮ ಲತಕ್ಕಯ್ಯ ನಾನು ಯಾವುದೇ ವೀಡಿಯೋ ಹಾಕಲಿ ಪಾಪ ಎಲ್ಲದಕ್ಕೂ ಲೈಕ್ ಕೊಟ್ಟಿರ್ತಾರೆ. ಎಲ್ಲ ವೀಡಿಯೋದಲ್ಲಿದೆ ತಡೀರಿ. ನಮ್ಮ ಎಲ್ಲ ಸುಂದರಿಯರ್ದು ಫೋಟೋ ತೆಗೆದು ಕೊನೆಗೆ ಸೆಲ್ಫಿ ಇಟ್ಕೊತಿದ್ದೆ. ಬಟ್ ನಾನು ಯಾಕೋ ವೀಡಿಯೋಗೆ ದಪ್ಪ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಜಾಸ್ತಿ ಸೆಲ್ಫಿ ಹಿಡಿಯೋಕ್ಕೆ ಹೋಗಲಿಲ್ಲ. ಅಂದರೆ ನಾನು ವೀಡಿಯೋದಲ್ಲಿ ಕಾಣೋ ಅಷ್ಟು ದಪ್ಪ ಇಲ್ಲ. ನನ್ನ ಮಗ ಮದುವೆ ಮಾಡಿಸಿ ಸುಸ್ತಾಗಿ ಎಲ್ಲಿ ಬಿದ್ದೋಗಿದ್ದನ್ನು ನೋಡಿ ನನ್ನ ಮಗನಿಗೆ ಓಡಾಡಿನೇ ಸುಸ್ತಾಗಿದೆ. ಅವನ್ನ ಎಳ್ದಿಟ್ಕೊಂಡು ನನಗೆ ಸುಸ್ತಾಗಿ ಕೊನೆಗೆ ಬಿಟ್ಟೆ, ಅವನೇನಾದರೂ ಮಾಡ್ಕೊಳ್ಳಿ ಅಂತ. ಪಾಪ ಅವ್ನು ಮಲಗಿ ಬಿದ್ದು ಎದ್ದು ಒದ್ದಾಡ್ತಾ ಇದ್ದಾನೆ. ಆ ಮಕ್ಕಳು ಫ್ರೀ ಆಗಿಬಿಟ್ರೆ ಅವ್ರು ಹಂಗೆ ಇರ್ತಾರೆ. ಅಂದರೆ ಅಲ್ಲಿ ಗಲೀಜಾಗುತ್ತೆ ಡಸ್ಟು ಅದು ಇದು ಅಂದರೆ ಪಾಪ ಅವ್ರಿಗೂ ಹಿಂಸೆ ನಮಗೂ ಹಿಂಸೆನೆ. ಅಂದರೆ ಬಾಯಿಗೆ ಹಾಕೊಳ್ಳೋಕೆ ಬಿಡಬಾರ್ದು ಕೈನ, ಅದು ಬಿಟ್ಟರೆ ಇನ್ನು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕುಂದು ಕುಪ್ಪಳಿಸೋಕ್ಬಿಟ್ಟೆ. ಅವ್ರಿಗಂತೂ ಫುಲ್ ಫ್ರೀ. ಅಷ್ಟರಲ್ಲಿ ನಮ್ಮ ಸತ್ಯತೆಯೂ ಕೂಡ ಬಂದರು, ಅಂದರೆ ನಮ್ಮ ಪಪ್ಪನ ತಂಗಿ. ಹಾಗಾಗಿ 3 ಜನ ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ಲ ಅಂತ ಹೇಳಿ ಫೋಟೋ ತೆಕ್ಕೊಳ್ತಾ ಇದ್ದೆ. ನಮಗೆ ಮೇಕಪ್ ಮಾಡಿಕೊಟ್ಟು ಪಾಪ ಇವಾಗ ಬರ್ತಾ ಇದ್ದಾರೆ ಮೇನಕ ಅವ್ರದ್ದು. ಹಾಗೆ ಅವರಿಗೆ ನಾಟಿ ಕೋಳಿ ಮೊಟ್ಟೆ ಮತ್ತು ಪ್ಯೂರ್ ಹನಿ ತೊಗೊಂಡ್ಬಿಟ್ಟು ಬರೋಕೆ ಹೇಳಿದ್ದೆ, ಹಾಗಾಗಿ ತೊಗೊಬಂದು ಕೊಡ್ತಾ ಇದ್ದಾರೆ. ನಿಮಗೆ ಏನಾದರೂ ಪ್ಯೂರ್ ಹನಿ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ, ಹಾಗೆ ಪ್ರೈಸು ಕೂಡ ರೀಸನಬಲ್ ಆಗೇ ಇರುತ್ತೆ. ಜೊತೆಗೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ಯಾರೆಲ್ಲ ಅವರ ಕಾಂಟ್ಯಾಕ್ಟ್ ಮಾಡ್ತೀರಾ ಇವ್ರ ಹತ್ರನೇ ಜ್ಯುವೆಲ್ಸ್ ಕೂಡ ಸಿಗುತ್ತೆ, ಅದು ಫ್ರೀಯಾಗಿ ಕೊಡ್ತಾರಂತೆ. ಅದ್ರದ್ದು ರೆಂಟ್ ಏನು ತಗೊಳ್ಳಲ್ಲ ಅಂತ ಹೇಳಿದರು. ಹಾಗೆ ಎಲ್ಲ ಮಾತಾಡಿಕೊಂಡು ಈಗ ಲಾಸ್ಟ್ ಊಟಕ್ಕೆ ಅಂತ ಬಂದು, ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಏನೇನು ಊಟ ಅನ್ನೋದೇ ಮರ್ತೋಗ್ಬಿಟ್ಟಿದೆ, ಈಗ ವಿಡಿಯೋದಲ್ಲಿ ಎಡಿಟ್ ಮಾಡುವಾಗಲೇ ಗೊತ್ತಾಗ್ತಾ ಇರೋದು. ಊಟ ಆದಮೇಲೆ ಬಿಡ ತಿಂದ್ರೇ ಆ ಊಟಕ್ಕೊಂದು ಮಜಾ ಸಿಗೋದು. ಹಾಗೆ ನನಗೆ ಹೋಟೆಲ್ಗೆ ಮತ್ತು ಈ ಥರ ಮದುವೆ ಫಂಕ್ಷನ್ಸ್ಗೆಲ್ಲ ಊಟಕ್ಕೆ ಹೋದಾಗ ಬಿಡ ಇರಲೇಬೇಕು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಥರದಿದೆ, ಪಿಂಕ್ ಕಲರ್ ಯಾವುದ್ಯಾವುದು ಅಂತ ಗೊತ್ತಿಲ್ಲ, ಬಣ್ಣ ನೋಡಿ ಹೇಳ್ತಾ ಇದ್ದೀನಿ. ಡಾರ್ಕ್ ಪಿಂಕ್, ಲೈಟ್ ಪಿಂಕು, ಯೆಲ್ಲೋ, ವೈಟು ಎಲ್ಲ ಇದೆ. ನನ್ನ ಮಗಂಗೆ ಐಸ್ ಕ್ರೀಮ್ ಒಂದು ಕೊಟ್ಟೆ, ಐಸ್ ಕ್ರೀಮ್ ನಾನು ತಿಂದ್ಬಿಟ್ಟು ಬರೀ ಬಾಕ್ಸ್ ಕೊಟ್ಟೆ, ಅದನ್ನೇ ಅರ್ಧ ಗಂಟೆ ಜಬ್ದ ಕೊನೆಗೆ ಫ್ರೀಯಾಗಿ ಬಿಟ್ಬಿಟ್ಟೆ. ಅವನೇನಾದರೂ ಮಾಡ್ಕೊಳ್ಳಿ ಅಂತ. ಅಂದರೆ ಅವ್ನು ಚೌಟ್ರಿ ಅಂದಮೇಲೆ ಸ್ಟೆಪ್ಸ್ ಎಲ್ಲ ಇರುತ್ತೆ, ಹತ್ತೋದು ಇಳಿಯೋದು ಎಲ್ಲ ಇರುತ್ತಾ. ಈಗ ಡೈನಿಂಗ್ ಹಾಲಿಗೆ ಒಂದು ಕಡೆ ಹೋಗ್ಬೇಕು, ಅಲ್ಲಿ ಇಲ್ಲಿ ಇವ್ನು ಬರೀ ಅಂತಂಥ ಜಾಗಕ್ಕೆ ಹೋಗ್ತಿದ್ದ. ನನಗೆ ಹಿಡ್ದು ಸಾಕಾಗೋಯ್ತು. ಇನ್ನು ಬೇರೆ ಥರ ರಚೆ ಹಿಡಿಯೋದು ಕಿರ್ಚಾಡೋದು ಅದೇನು ಇರಲಿಲ್ಲ. ಹುಡುಗಿ ಈಗ ರಿಸೆಪ್ಷನ್ಗೆ ನಿಂತ್ಕೊಳ್ತಾ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ.
ಪೇರು ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ನನ್ನ ಮಗನ ವಿಷಯಕ್ಕೆ ಹೋಗಿಲ್ಲ, ಅಲ್ಲೇ ನಾವು ಫೋಟೋ ತೆಗೆಸ್ಕೊತಿದ್ದು, ಅವನ್ನ ಹಂಗೆ ಬಿಟ್ಟಿದ್ದೆ. ಹಾಗೆ ಇದು ನನ್ನ ಹಾಸ್ಟೆಲ್ ಫ್ರೆಂಡು ಉಪಾಸನಾ ಅಂತ ಹೇಳ್ಬಿಟ್ಟು ಇವ್ರ ಅದಕ್ಕೆ ಮಗಂಗೆ ನಮ್ಮ ಮಾವನ ಮಗಳನ್ನ ಕೊಡ್ತಾ ಇರೋದು. ಪಾಪ ಸ್ವಲ್ಪ ಬೇಗ ಹೊರಟ್ರು ಅಂತ ಹೇಳ್ಬಿಟ್ಟು ನಾನು ಪಪ್ಪನ ಜೊತೆನೇ ಹೊರಡ್ತಾ ಇದ್ದೀನಿ. ಅಮ್ಮ ಮತ್ತು ಅಕ್ಕ ಆಮೇಲೆ ಬರ್ತಾರೆ, ನಾನು ಹೋಗಿ ಕರ್ಕೊಂಡ್ಬಿಟ್ಟು ಬರ್ತೀನಿ, ಕೊಡ್ಲಿಪೇಟೆಗೆ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಪಪ್ಪನ ಜೊತೆ ಹೋಗಿದ್ದೀನಿ. ಹಾಗೆ ನಮ್ಮ ಅಕ್ಕ ಅಮ್ಮನ ಕರ್ಕೊಂಡ್ಬಿಟ್ಟು ಬರುವಾಗ ಸಂಜೆ ಟೈಮು ನವಿಲ್ ನೋಡಿ ಮನೆ ಆಸುಪಾಸುನ ಎಷ್ಟು ನೀಟಾಗಿ ಓಡಾಡ್ತಾ ಇತ್ತು. ನಾನು ಕಾರಲ್ಲಿ ಕೂತ್ಕೊಂಡು ಮಾಡಿರೋದು, ತುಂಬ ಏನು ದೂರ ಇರಲಿಲ್ಲ, ತುಂಬಾ ಚೆನ್ನಾಗಿದೆ. ಇತ್ತೀಚೆಗಂತೂ ನಮ್ಮ ಕಡೆ ಸಿಕ್ಕಾಬಟ್ಟೆ ಆಗಿದೆ ನವಿಲ್ಗಳು. ಅದು ಗುಂಪೇ ಇರುತ್ತೆ, 1, 2, 3 ಅಲ್ಲ. ಚೆನ್ನಾಗಿ ನೋಡ್ಕೊಂಡವ್ರು ಇಲ್ಲಿಯವರು ಅನ್ಸುತ್ತೆ. ಬಾಯ್ ಬಾಯ್. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.